ಎಲ್ರಿಗೂ ನಮಸ್ಕಾರ. ಯೂನಿಗ್ರಾಮ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ಸ್ನೇಹಿತರೆ, ನಾವು ಬಾಪೂಜಿ ಸೇವಾ ಕೇಂದ್ರದ ಮೊಬೈಲ್ ಆ್ಯಪ್ನಲ್ಲಿ ಸ್ವತ್ತಿನ ತೆರಿಗೆ ಪಾವತಿ ಮಾಡೋದು ಹೇಗೆ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ನಾವು ನಮ್ಮ BSK ಆ್ಯಪ್ನ ಬಗ್ಗೆ ಈಗಾಗಲೇ ವಿವರಣೆಯನ್ನು ನೀಡಿರುವಂಥ ಒಂದು ವಿಡಿಯೋನ ಮಾಡಿದ್ದೇವೆ. ಹೆಚ್ಚಿನ ವಿವರಗಳಿಗಾಗಿ ಆ ವಿಡಿಯೋನ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಮೊದಲನೇದಾಗಿ ನನ್ನ ಮೊಬೈಲ್ನಲ್ಲಿರುವಂಥ BSK ಆ್ಯಪನ್ನು ಲೋಗೋ ಕ್ಲಿಕ್ ಮಾಡಿದ್ರೆ ನನಗೆ BSK ಆ್ಯಪ್ ಓಪನ್ ಆಗುತ್ತೆ. ಇದರಲ್ಲಿ ನಾನು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನನ್ನು ಕ್ಲಿಕ್ ಮಾಡಿದ್ರೆ ನನ್ನ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ನಮೂದು ಮಾಡಿ OTP ಕಳುಹಿಸಿ ಅಂತ ಕ್ಲಿಕ್ ಮಾಡಿದ್ರೆ ನನ್ನ ಮೊಬೈಲ್ಗೆ SMS ಮೂಲಕ OTP ಬರುತ್ತೆ. ಆ OTPಯನ್ನು ನಾನಿಲ್ಲಿ ನಮೂದು ಮಾಡಬೇಕಾಗತ್ತೆ. ನೋಡಿ, ಈಗ SMS ಬಂದಿರುತ್ತೆ, ಮೆಸೇಜಸಲ್ಲಿದೆ OTP. ಈ OTPಯನ್ನು ನಾನು ನಮೂದು ಮಾಡಿ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಿದ್ದೀನಿ. ಇಲ್ಲಿ ಎರಡು ರೀತಿ ನಿಮಗೆ ಎರಡು ಕಡೆ ಆಪ್ಷನ್ ಸಿಗುತ್ತೆ ಆಸ್ತಿ ತೆರಿಗೆ ಪಾವತಿ ಮಾಡೋದಕ್ಕೆ. ನೋಡಿ, ಇದೊಂದು, ಹಾಗೆ ಕೆಳಗಡೆ ಆಸ್ತಿ ಸಂಬಂಧಿತ ಅಲ್ಲಿ ಆಸ್ತಿ ತೆರಿಗೆ ಇದೊಂದು. ಎರಡು ಲಿಂಕನ್ನು ಕೂಡ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಮೊದಲನೇ ಆಯ್ಕೆ ಪ್ರಾಪರ್ಟಿ ID-ಯನ್ನು ಎಂಟ್ರಿ ಮಾಡೋದ್ರಿಂದ ಪ್ರಾಪರ್ಟಿಯನ್ನು ಹುಡುಕೋದು. ಒಂದು ಪ್ರಾಪರ್ಟಿ ID-ಯನ್ನು ನಾನು ನಮೂದು ಮಾಡ್ತಾಯಿದ್ದೀನಿ. ಅದರಲ್ಲಿ ಸರ್ಚ್ ಅಂತ ಕೊಟ್ಟರೆ ಅದರ ಡೀಟೇಲ್ಸ್ ಬರುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಗ್ರಾಮ ಪಂಚಾಯಿತಿಯಲ್ಲಿ ಅದಕ್ಕೆ ಡಿಮ್ಯಾಂಡನ್ನು ಜನ್ರೇಟ್ ಮಾಡಿಲ್ಲ ಅಂದರೆ ಡಿಮ್ಯಾಂಡ್ ಜನ್ರೇಟ್ ಮಾಡೋದಕ್ಕೆ PDO ಅವ್ರಿಗೆ ನೋಟಿಫೈ ಮಾಡಿ ಅಂತ ಹೇಳುತ್ತೆ. ಸೊ ಈ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ, ಮೇಲ್ಗಡೆ ನೋಡಿ ಆಪ್ಷನ್ ಇದೆ, ನೋಟಿಫೈ ಟು PDO ಅಂತ. ನೋಟಿಫೈ ಟು PDO ಅಂತ ಕೊಟ್ಟರೆ PDO ಅವ್ರಿಗೆ ಮೆಸೇಜ್ ಹೋಗುತ್ತೆ, ನೀವು ಡಿಮ್ಯಾಂಡನ್ನು ಜನ್ರೇಟ್ ಮಾಡಿಲ್ಲ, ಜನ್ರೇಟ್ ಮಾಡಿ ಅಂತ ಹೇಳಿ ಈ ಸಂದೇಶ ಹೋಗುತ್ತೆ. ಇದು ಒಂದು ಪ್ರಾಪರ್ಟಿ ID ಮೂಲಕ ಪ್ರಾಪರ್ಟಿಯನ್ನು ಹುಡುಕುವಂಥ ವಿಧಾನ. ಇನ್ನೊಂದು ಬೈ ಸೆಲೆಕ್ಟಿಂಗ್ ವಿಲೇಜ್, ಅಂದರೆ ಗ್ರಾಮವನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಆಸ್ತಿಯನ್ನು ಹುಡುಕಬಹುದು. ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಗ್ರಾಮ ಪಂಚಾಯತ್ ಮತ್ತು ಯಾವ ಗ್ರಾಮ ಮತ್ತು ಆ ಗ್ರಾಮದಲ್ಲಿ ಬರುವಂಥ ಪ್ರಾಪರ್ಟಿ ID. ನೋಡಿ, ನಿಮಗೆ ಈ ಥರ ಇಷ್ಟು ಪ್ರಾಪರ್ಟಿ ID ಕಾಣಿಸುತ್ತೆ. ಅದರಲ್ಲಿ ನಮ್ಮ ಪ್ರಾಪರ್ಟಿ ID ಯಾವುದು ಅಂತೇಳಿ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ನಿಮಗೆ ಈ ಥರ ಆಪ್ಷನ್ ಸಿಗುತ್ತೆ. ಮೂರನೇ ಆಯ್ಕೆ, ನನ್ನ ಹೆಸರಿನಿಂದ ಸ್ವತ್ತು ಯಾರ ಹೆಸರಿನಲ್ಲಿರುತ್ತೋ ಅವರ ಹೆಸರನ್ನು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಟೈಪ್ ಮಾಡೋದ್ರ ಮೂಲಕ, ಹೆಚ್ಚಾಗಿ ಕನ್ನಡದಲ್ಲಿ ಟೈಪ್ ಮಾಡೋದು ಉತ್ತಮ. ಯಾಕಂದರೆ ಕನ್ನಡದಲ್ಲೇ ಪಂಚತಂತ್ರದಲ್ಲಿ ನಾವು ನಿರ್ವಹಣೆ ಮಾಡಿರ್ತೀವಿ. ಸೊ ಸರ್ಚ್ ಕೊಟ್ಟರೆ ನೋಡಿ, ನಿಮಗೆ ಸರ್ಚ್ ಆದ ತಕ್ಷಣ ನಿಮಗೆ ಕೆಳಗಡೆ ಅದರ ಡೀಟೇಲ್ಸ್ ಈ ಥರ ಬರುತ್ತೆ. ಇದು 3 ವಿಧದಲ್ಲಿ ಆಸ್ತಿಯನ್ನು ಹುಡುಕಿ ಅದಕ್ಕೆ ತೆರಿಗೆ ಪಾವತಿ ಮಾಡೋದಕ್ಕೆ ಹೋಗುವಂಥ ವಿಧಾನ. ಈಗ ಅದರಲ್ಲಿ ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಂದು ಪ್ರಾಪರ್ಟಿಗೆ ಹೇಗೆ ತೆರಿಗೆ ಪಾವತಿ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ಈಗ ಡಿಸ್ಟ್ರಿಕ್ಟು, ತಾಲೂಕು, ಗ್ರಾಮ ಪಂಚಾಯತ್ ಮತ್ತು ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಪ್ರಾಪರ್ಟಿ ID-ಯನ್ನು ನಾನು ಸೆಲೆಕ್ಟ್ ಮಾಡ್ಕೋಬೇಕಿದೆ. ಆ ಗ್ರಾಮದಲ್ಲಿರುವಂಥ ಎಲ್ಲ ಪ್ರಾಪರ್ಟಿ ID-ಗಳು ಕೂಡ ನಿಮಗೆ ನೋಡಿ ಈ ಥರ ಲಿಸ್ಟಲ್ಲಿ ಸಿಗುತ್ತೆ. ಇದರಲ್ಲಿ ನೀವು ಸರ್ಚ್ ಬಟನನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಸರ್ಚ್ ಮಾಡಿ, ಅದರಲ್ಲಿ ಟೈಪ್ ಮಾಡಿ ನೋಡಿ, ಈ ಥರ ಟೈಪ್ ಮಾಡೋದ್ರಿಂದ ನಿಮಗೆ ಸಿಗುತ್ತೆ. ಅದನ್ನು ಆಯ್ಕೆ ಮಾಡ್ಕೋತೀನಿ ನಾನು. ಮೊದಲನೇ ಆಯ್ಕೆಯನ್ನು ಆಯ್ಕೆ ಮಾಡ್ಕೊಂಡ ನಂತರ ನಿಮಗೆ ನೋಡಿ ಈ ರೀತಿ ಕೆಳಗಡೆ ನಿಮಗೆ ಸರ್ಚ್ ಬಟನ್ ಕ್ಲಿಕ್ ಮಾಡಿದ್ರೆ ಈ ಥರ ಪ್ರಾಪರ್ಟಿ ID, ಓನರ್ ನೇಮು, ಕರೆಂಟ್ ಇಯರ್ ಡಿಮ್ಯಾಂಡ್ ಎಷ್ಟಿದೆ, ಬಾಕಿ ಎಷ್ಟಿದೆ, ಎಷ್ಟು ಪೇ ಮಾಡಬೇಕು ಅಂತ ಸಿಗುತ್ತೆ. ಅದರಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ಗೆ ಡೀಟೇಲ್ಸ್ ಸಿಗುತ್ತೆ. ಹೆಸರು, ಏನು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡ್ತಾಯಿದ್ದೀರಾ ಮತ್ತು ಎಷ್ಟು ಪೇ, ಯಾವ ಡೇಟಿಗೆ. ಅದರಲ್ಲಿ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ನೀವು ಪ್ರಾಪರ್ಟಿ ಟ್ಯಾಕ್ಸನ್ನು ಪೇ ಮಾಡಬೇಕಾ ಅಂಥೇಳಿ. ಹೌದು, ಓಕೆ ಅಂತ ಕೊಟ್ಟರೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಅದಕ್ಕೆ ಓಕೆ ಅಂತ ಹೇಳಿ ಕೊಟ್ಟರೆ ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳುತ್ತೆ. ಸೊ ಯಾರು ಪಾವತಿದಾರರು ಇರ್ತಾರೋ ಅವ್ರ ಪಾವತಿದಾರರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಎಂಟ್ರಿ ಮಾಡಿದ್ರೆ ನಂತರ ನೋಡಿ ನಿಮಗೆ ಈ ಥರ ಕಾರ್ಡ್ ಮೂಲಕ ಕೂಡ, UPI ಮೂಲಕ, ನೆಟ್ ಬ್ಯಾಂಕಿಂಗ್ ಮೂಲಕ ಇಷ್ಟು ವಿಧಗಳಲ್ಲಿ ನೀವು ಪಾವತಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆನ್ಲೈನ್ ಪೇಮೆಂಟ್ಸ್ ಮಾಡಲಿಕ್ಕೆ ಇದರಲ್ಲಿ ನಾನು ಈಗ UPI ID-ಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. UPI ID-ಯನ್ನು ನಾನು ನಮೂದು ಮಾಡ್ತಾಯಿದ್ದೀನಿ. ನಮೂದು ಮಾಡಿ ಪೇ ಕೊಟ್ಟರೆ ನೋಡಿ ಬ್ರೇಕಪ್ ಬರುತ್ತೆ. ಇದರ ಅಮೌಂಟ್ ಎಷ್ಟು, ಕನ್ವೀನಿಯನ್ಸ್ ಚಾರ್ಜಸ್ ಎಷ್ಟು, GST ಏನಾದ್ರು ಪೇ ಆಗುತ್ತಾ ಅಂತ. ಅದಾದ ನಂತರ ಪೇಮೆಂಟ್ ಗೇಟ್ವೇ ಮೂಲಕ ನಿಮಗೆ ನಿಮ್ಮ ಮೊಬೈಲ್ ಆ್ಯಪ್
ಯಾವುದನ್ನು ಇವಾಗ ಯು ಪಿ ಐ ಹಾಕಿರ್ತೀರೋ ಆ ಯು ಪಿ ಐಗೆ ನೋಡಿ ಇಲ್ಲಿ ಬಂತು ಗೂಗಲ್ ಪೇ ಆಯ್ಕೆ ಮಾಡಿದ್ದೀನಿ ನಾನು. ಈ ಗೂಗಲ್ ಪೇಗೆ ಬರುತ್ತೆ. ಇಲ್ಲಿ ಅದರ ಪೇಮೆಂಟನ್ನು ನೀವು ಸಕ್ಸಸ್ಫುಲ್ ಆದ ತಕ್ಷಣ ನಿಮಗೆ ನೋಡಿ ನಿಮಗೆ ಪೇಮೆಂಟ್ ಆಗಿರೋದಕ್ಕೆ ನಿಮ್ಮ ಗೂಗಲ್ ಪೇಯಲ್ಲಿ ಪೇಮೆಂಟ್ RDPR ಪೇಮೆಂಟ್ ಸೊಲ್ಯೂಷನ್ ಪಂಚತಂತ್ರ 20 ಪ್ರಾಪರ್ಟಿ ಈ ಥರ ಬರುತ್ತೆ ನೋಡಿ. ಯಾವ ಅಕೌಂಟಿಂದ ಟ್ರಾನ್ಸಾಕ್ಷನ್ ID ಮೂಲಕ ಪೇಮೆಂಟ್ ಆಗಿದೆ ಅನ್ನೋ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಸೊ ಇದಾದ ನಂತರ ನಾವು ಆ್ಯಪಲ್ಲಿ ಚೆಕ್ ಮಾಡಿದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಸಕ್ಸಸ್ಫುಲಿ ಡನ್ ಅನ್ನೋಂಥ ಸಕ್ಸಸ್ಫುಲ್ ಮೆಸೇಜ್ ಬಂದಿರುತ್ತೆ ನಿಮಗೆ. ಸೊ ಇದು ನೀವು ನಿಮ್ಮ ಮೊಬೈಲ್ನಿಂದ BSK ಆ್ಯಪ್ನ ಮೂಲಕ ತೆರಿಗೆಯನ್ನು ನೇರವಾಗಿ ಆನ್ಲೈನ್ ಪೇಮೆಂಟ್ ಮೂಲಕ ಪಾವತಿ ಮಾಡಿದ್ದೀವಿ ನೋಡಿ. ಈಗ ಪಾವತಿ ಮಾಡಿದ ನಂತರ ಮತ್ತು ಅದೇ ಪ್ರಾಪರ್ಟಿಗೆ ನಾನು ಸರ್ಚ್ ಅಂತ ಹೇಳಿಕೊಟ್ರೆ ಇಲ್ಲಿ 72 ರೂಪಾಯಿ ಇದ್ದಿದ್ದು 0 ಆಗಿದೆ. ಅಂದರೆ ನಾವು ಪಾವತಿ ಮಾಡಿರೋದ್ರಿಂದ ಆನ್ಲೈನ್ನಲ್ಲಿ ಕೂಡ ಆ ಅಮೌಂಟು ಡಿಡಕ್ಟ್ ಆಗಿದೆ. ಸೊ ಮೈನಸ್ ಆಗಿದೆ, ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಆಗಿದೆ. ಸೊ ಅದರ ರಿಸಿಪ್ಟ್ ಹೇಗೆ ನೋಡೋದು ನೋಡಿ, ಪೇಮೆಂಟ್ ರಿಸಿಪ್ಟ್ ಆಪ್ಷನ್ ಇದೆ. ಪೇಮೆಂಟ್ ರಿಸಿಪ್ಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟು ಪೇ ಮಾಡಿದ್ದೀವಿ ಅನ್ನೋದನ್ನು ತೋರಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ಡೌನ್ಲೋಡ್ ರಿಸಿಪ್ಟ್ ಆಪ್ಷನ್ ಇದೆ. ಡೌನ್ಲೋಡ್ ರಿಸಿಪ್ಟ್ ಆಪ್ಷನ್ ಕೊಟ್ಟರೆ ನಿಮಗೆ PDF-ಅಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಲಿ ಹೇಗೆ ರಿಸಿಪ್ಟ್ ಕೊಡ್ತಾರೋ ಅದೇ ರಿಸಿಪ್ಟ್ ನಿಮಗೆ ಸಿಗುತ್ತೆ ನೋಡಿ. ಇದು ಕಂಪ್ಯೂಟರ್ ಜನರೇಟೆಡ್ ರಿಸಿಪ್ಟು. ಇದಕ್ಕೆ ಯಾವುದೇ ಸಹಿ ಅಗತ್ಯ ಇರೋದಿಲ್ಲ. ಇದು ಯುನಿಕ್ ID ಇರುತ್ತೆ. ಸೊ ಇದಿಷ್ಟು BSK ಆ್ಯಪ್ ಮೂಲಕ ಆಸ್ತಿ ತೆರಿಗೆಯನ್ನು ಪಾವತಿಸುವಂತಹ ಕಾರ್ಯವಿಧಾನ. ಇದಾದ ನಂತರ ನಾನು ಆ್ಯಪ್ನಿಂದ ಲಾಗೌಟ್ ಆಗ್ತಾಯಿದ್ದೇನೆ. ಲಾಗೌಟ್ ಬಟನ್ ಇಲ್ಲಿ ಮೆನ್ಯುವಲ್ಲಿ ಸಿಗುತ್ತೆ. ಲಾಗೌಟ್ ಕೊಟ್ಟರೆ ಲಾಗೌಟ್ ಆಗಿದೆ. ಇದಿಷ್ಟು BSK ಆ್ಯಪ್ ಮೂಲಕ ಸ್ವತ್ತಿನ ತೆರಿಗೆ ಪಾವತಿ ಮಾಡುವಂತಹ ಕಾರ್ಯವಿಧಾನ. ಯೂನಿಗ್ರಾಮ್ನ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ತಮ್ಮ ಅಭಿಪ್ರಾಯ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.